ನೋಡೋವರಿಗೋಸ್ಕರ ಮನೆ ಕಟ್ಟಿದ್ರೆ ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊತೀರಿ 100% ಇದು ನಾನು ಬರ್ಕೊಡ್ತೀನಿ. ನಾವು ನನ್ನ ಮಗ ಸಕ್ಕತ್ತ ಕಟ್ಟವನು ಎಲ್ಲಿ ಹೊಡ್ಕೊಂಬಂದು ಅನ್ನೋದು ಒಬ್ಬ ಎಂಥ ಮನೆ ಕಟ್ಟವನು ಅಂದರೆ ನಿಮ್ಗೆ 1 ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಪಕ್ಕ ಅಷ್ಟೇ. ಮನುಷ್ಯನ ಕಣ್ಣು ಬಿದ್ದರೆ ಹೋಯ್ತು ನಿಮ್ಮದು. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಅಂತ ಹೆಂಗಿದೆ ಆ ಸಾಂಗು. ನೋಡೋವರಿಗೋಸ್ಕರ ಮನೆ ಕಟ್ಟಿದ್ರೆ ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊತೀರಿ 100% ಇದು ನಾನು ಬರ್ಕೊಡ್ತೀನಿ. ನೀವು ರೋಡಲ್ಲಿ ಹೋಗೋನು ನನ್ನ ಮನೆ ಚೆನ್ನಾಗಿದೆ ಬಾ ಯಾವನು ಸಕ್ಕತ್ತ ಕಟ್ಟವನು ಏನು ನಿಮ್ಮನ್ನು ಬೈಕೊಂಡು ಹೋಗ್ತಾರೆ. ನಿಮ್ಮನ್ನು ಪ್ರೀತಿಯಿಂದ ಅಬ್ಬ ಒಳ್ಳೆ ಯಾರೋ ದೇವ್ರಂತವನು ಒಳ್ಳೆ ಮನೆ ಕಟ್ಟವನು ಯಾವ ನನ್ನ ಮಗ ಸಕ್ಕತ್ತ ಕಟ್ಟವನು ಎಲ್ಲಿ ಹೊಡ್ಕೊಂಬಂದು ಏನೋ ದುಡ್ಡು ಎಲ್ಲಿ ಯಾರಿಗೂ ಟೋಪಿ ಹಾಕೊಂಬಂದವನು ಏನೋ ಇದೇ ಕಷ್ಟಪಟ್ಟು ಕಟ್ಟಿರಲ್ಲ ಇವನು ಅಂತಾರೆ. ನಿಮ್ಮನ್ನು ಬೈಕೊಂಡು ಹೋಗೋಕ್ಕೆ ನೀವು ಒಳ್ಳೆ ಮನೆ ಕಟ್ಟಬೇಕು. ಡಿಸೈನ್ ಹಾಕಿ ಆರ್ಕಿಟೆಕ್ಟ್ ಒಂದು 10 ಲಕ್ಷ ಕೊಟ್ಟು ಆರ್ಕಿಟೆಕ್ಟ್ ಡಿಸೈನ್ಸ್ ಮಾಡಿ ಎಲ್ಲೂ ಬೆಂಗಳೂರಲ್ಲಿ ಯಾರೂ ಮಾಡಿಲ್ಲ. ನೀವು ಮನೆ ಕಟ್ಟಿದ್ರಿ ಆ ಥರ ನಿಮ್ಮ ಮನೆ ಎಲ್ಲರೂ ಬಂದು ನೋಡಿ ಒಬ್ಬ ಎಂಥ ಮನೆ ಕಟ್ಟವನು ಅಂದರೆ ನಿಮ್ಗೆ 1 ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಪಕ್ಕ ಆಕ್ಸಿಡೆಂಟ್ ಆಗುತ್ತೆ. ದೃಷ್ಟಿ ಹೊಡಿತದೆ. ಮನುಷ್ಯನ ಕಣ್ಣು ಬಿದ್ದರೆ ಹೋಯ್ತು ನಿಮ್ಮದು. ಕಲ್ಲೇಟಿಗಿನ್ನ ನಾನು ಕಣ್ಣೇಟು ದೊಡ್ಡದು ಅಂತ ಒಂದು ಸಾಂಗ್ ಇದೆ, ರಾಜ್ಕುಮಾರ್ ಸಾಂಗ್ ನೋಡಿದ್ರೆ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಅಂತ ಹೆಂಗಿದೆ ಆ ಸಾಂಗು. ಅದೇನು ಸುಮ್ಮನೆ ಬರೆಯಲ್ಲ ದೊಡ್ಡವರು. ಮನುಷ್ಯನ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ನೀನು ಔಟು. ಅದು ಕಲ್ಲೇ ಹೋಗುತ್ತೆ ಅಂದರೆ ಮನುಷ್ಯ ಯಾವ ಲೆಕ್ಕ. ಅದಕ್ಕೆ ದಯವಿಟ್ಟು ಆರ್ಭಾಟದ ಮನೆಗಳು ಡಿಸೈನ್ ಮನೆಗಳು ಬೇಡ. ನೀವು ನಿಮ್ಮ ಮಕ್ಕಳು ನೆಮ್ಮದಿಯಾಗಿರಬೇಕು ಅಂದರೆ ಡಿಸೈನ್ ಮನೆ ಕಟ್ಟಬೇಡಿ. ನನ್ನ ರಿಕ್ವೆಸ್ಟು. ನಿಮ್ಮ ಚೆನ್ನಾಗಿರಬೇಕು ಅಂದರೆ ಬೇರೆಯವ್ರಿಗೋಸ್ಕರ ಮನೆ ಕಟ್ಟಿದ್ರೆ ನೀವು ಅವ್ರ ಬಾಯಿಗೆ ಸಿಗ್ತೀರ. ಡಿಸೈನ್ ಮನೆಗೆ ಹೇಳ್ದೆ ನಾನೇ ಬೈಕೊಂಡು ನಕ್ಕ ಯಾವನ ಸಿಕ್ಬಿಟ್ಟಾಗ್ಬೋದು. ಬೇಜಾನ ಎಲ್ಲ ಹೊಡ್ಕೊಂಡ್ಬಿಟ್ಟ ಅವನು ಎಲ್ಲೋ ಕಂಡವ್ರ ದುಡ್ಡು ಎಲ್ಲ ಬಂದಿದೆ ಕಟ್ಬಿಟ್ಟವನೇ ಅಂತೆ ಬೈತಾರೆ. ಅವನ ಪಾಪ ತುಂಬ ಕಷ್ಟಪಟ್ಟು ತುಂಬ ದುಡಿದು ಕಷ್ಟಪಟ್ಟು ಜಮೀನು ಮಾರೇನ ಕಟ್ಟಿರ್ತಾನೆ, ಸಾಲ ಪಾಲ ಮಾಡಿ ಕಟ್ತಾನೆ. ಆದರೂ ಜನಕ್ಕೆ ಅವನು ಎಲ್ಲೋ ಯಾಮರ್ಸೇ ಕಟ್ಟಿರ್ತಾನೆ. ಪುಗ್ಸಟ್ಟೆ ದುಡ್ಡು ಬಂದಿರುತ್ತೆ, ಕಷ್ಟಪಟ್ಟು ಬಂದಿರೋ ದುಡ್ಡಲ್ಲ ಇದು ಅಂತ ಬೈಕೊತಾರೆ. ಈಗ ರಾಜಕೀಯ ವ್ಯಕ್ತಿಯಲ್ಲಿ ಯಾರನ್ನ ಮನೆ ಕಟ್ಟ್ರಿ ಅವನ ದುಡ್ಡ ಯಾರು ಜನರ ದುಡ್ಡು ಅಂತಾರೆ. ಹೌದೇನಪ್ಪೆ? ಜನರ ದುಡ್ಡಲ್ಲಿ ಮನೆ ಕಟ್ಟವನೇ ಅಂತ ರಾಜಕೀಯದವ್ರು ಯಾರನ್ನ ಕಟ್ಟಲಿ ಅವ್ನ ಪಾಪ ಸ್ವಂತ ದುಡ್ಡೇ ಕಟ್ಟಿರ್ತಾನೆ. ಆದರೂ ಜನ ಬೈಯೋದಂಗೆ. ಸೊ ಅದರಿಂದ ಜನರಿಗೋಸ್ಕರ ಮನೆ ಕಟ್ಟೋದು ಬೇಡ. ನಿಮ್ಮ ನೆಮ್ಮದಿಗೋಸ್ಕರ, ನಿಮ್ಮ ಫ್ಯಾಮಿಲಿ ನೆಮ್ಮದಿಗೋಸ್ಕರ ಪ್ರಕೃತಿಗೆ ವಿರುದ್ಧವಾಗಿ ಮನೆ ಕಟ್ಟಿದ್ದೀರಾ. ಪ್ರಕೃತಿನ ನಾವು ಜೊತೆಯಲ್ಲಿ ಸೇರಿಸ್ಕೊಂಡು ಎಲ್ಲ ಒಳ್ಳೆ ವೆಂಟಿಲೇಷನ್ನು, ಒಳ್ಳೆ ಬೆಳಕು ಗಾಳಿ. ಈಗೇನು ಮಾಡ್ತಾರೆ ಎಲ್ಲ ಬೆಳಕು ಅಂತ ತಕ್ಷಣ ವಾಸ್ತು ಅಂದರೆ ಗಾಳಿನೂ ಬರಬೇಕು, ಬೆಳಕು ಇರಬೇಕು, ಗಾಳಿ ಜೊತೆ ಬೆಳಕಿರಬೇಕು. ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಗ್ಲಾಸ್ ಹಾಕ್ಬಿಟ್ಟು. ನಮ್ಮ ಮನೆಗೆ ಸಖತ್ತಾಗಿ ಬೆಳಕು ಬರುತ್ತೆ ಸರ್, ಇಲ್ಲಿಂದ ಸೂರ್ಯ ಬರ್ತಾನೆ, ಇಲ್ಲಿಂದ ಚಂದ್ರ ಬರ್ತಾನೆ ಅಂತಾರೆ. ಚಂದ್ರ ಬರೋದಲ್ಲ, ಗ್ಲಾಸ್ ಹಾಕಿದ್ರೆ ದಯವಿಟ್ಟು ಬರೋಲ್ಲ. ನಾರ್ತ್ ಈಸ್ಟಲ್ಲಿ ಕಂಪಲ್ಸರಿ ವಿಂಡೋ ಓಪನ್ ಇರಲೇಬೇಕು. ನೀವು ಯಾವ ಫ್ಲೋರನ್ನಾಗಲಿ. ಕೆಳಗಡೆ ಏನು ಮಾಡ್ತಾರೆ ಗೊತ್ತಾ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ದೊಡ್ಡ ಬಾಗಿಲು ಇಡ್ತಾರೆ ನಾರ್ತ್ ಈಸ್ಟಲ್ಲಿ. ಫಸ್ಟ್ ಫ್ಲೋರ್ ನಾರ್ತ್ ಈಸ್ಟ್ ಕ್ಲೋಸ್ ಮಾಡಿಬಿಡ್ತಾರೆ. ಯಾವ ಫ್ಲೋರಲ್ಲಿ ಆ ಫ್ಲೋರಲ್ಲಿ ನಾರ್ತ್ ಈಸ್ಟ್ ಓಪನ್ ಇರಲೇಬೇಕು. ನಾರ್ತ್ ಆಗಲಿ ಈಸ್ಟ್ ಆಗಲಿ ಕಂಪಲ್ಸರಿ ಇರಬೇಕು. ಇಲ್ಲ ವೆಸ್ಟ್ ಕಾರ್ನರ್. ಸಾಯಂಕಾಲ ಸೂರ್ಯ ಅಲ್ಲಿಂದ ಬರ್ತಾನೆ ವೆಸ್ಟು ಕಾರ್ನರಲ್ಲಿ. ಅದು ಬಿಟ್ಟು ಕೆಳಗಡೆ ಮನೆಗೆ ಮಾತ್ರ ಇಷ್ಟು ದಪ್ಪ ಡೋರ್ ಹಾಕ್ಬಿಟ್ಟು ವಾಸ್ಗಾಲ್ ಹಾಕಿ ಇಷ್ಟು ದಪ್ಪ ಇಡ್ತಾರೆ ಬರೋರೆಲ್ಲ ನೋಡೋಕ್ಕೆ. ಆಯಿತಾ? ಫಸ್ಟ್ ಫ್ಲೋರಲ್ಲಿ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ, ಸೆಕೆಂಡ್ ಫ್ಲೋರಲ್ಲೂ ಕ್ಲೋಸ್ ಮಾಡಿಬಿಡ್ತಾರೆ, ಮೇಲೆ ಒಂದು ಓಪನ್ ಇಟ್ಟಿರ್ತಾರೆ. ಹಂಗೆ ಯಾವ ಫ್ಲೋರಲ್ಲಿ ನೀನು ಮಲಗಿದೆಯೋ ಆ ಫ್ಲೋರಿನ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕಂಪಲ್ಸರಿ ಓಪನ್ ಇರಲೇಬೇಕು. ಸೊ ಇದ್ರೇ ಅದು ಆ ಫ್ಲೋರ್ಗೆ ಎನರ್ಜಿ ಬರೋದು. ನಾವು ಕೆಳಗಡೆ ಇಟ್ಟಿದ್ದೀವಿ, ಕೆಳಗಡೆಯಿಂದ ಹಿಂಗೆ ಮೇಲಕ್ಕೆ ಬರುತ್ತೆ 3 ಫ್ಲೋರು ಅಂತ ಅನ್ಕೋಬೇಡಿ, ಬರಲ್ಲ. ಏನಿದ್ರು ಎನರ್ಜಿ ಸ್ಟ್ರೈಟೇ ಬರೋದು. ಅದಕ್ಕೆ ನಾನು ಈ ನಾರ್ತ್ ಈಸ್ಟ್ ಓಪನ್ ಮಾಡಿದ್ರೆ ಕರೆಕ್ಟಾಗಿ ವೆಸ್ಟಲ್ಲಿ ಒಂದು ಕಿಟಕಿ ಕೊಡ್ತೀವಿ ನಮ್ಮ ಎನರ್ಜಿ ತೊಗೊಳೋಕ್ಕೆ. ಓಕೆನಾ? ಆ ಥರ ಪ್ಲಾನ್ ಮಾಡಿ ಎಲ್ಲರೂ ದಯವಿಟ್ಟು. ಒಂದು ವಾಸ್ತುಗೆ ತುಂಬ ಬೆಲೆ ಇದೆ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಾನೇನು ಸ್ವಾಮೀಜಿಗಳ ಥರ ಡ್ರೆಸ್ಗಳೆಲ್ಲ ಹಾಕೊಂಡ್ಬಿಟ್ಟು ನಾವು ವಾಸ್ತು ಹೇಳ್ತಿದ್ದಿಲ್ಲ. ನಾನು ಪ್ರಕೃತಿ ವಾಸ್ತು ಹೇಳ್ತಾ ಇದ್ದೀನಿ, ನಾನು ಅನುಭವಿಸಿರೋ ವಾಸ್ತು ಹೇಳ್ತಾ ಇದ್ದೀನಿ. ತುಂಬ ಎಫೆಕ್ಟ್ ಆಗುತ್ತೆ ವಾಸ್ತುವಿಂದ. ವಾಸ್ತು ಅನ್ನೋದು ಹೆಂಗಂದರೆ ಗಾಳಿಪಟದ ದಾರ ಇದ್ದಂಗೆ. ಅದು ಒಂದು ಗೊತ್ತಾಗಲ್ಲ, ಕೊಯ್ಕೊಂಡೋಗಿರುತ್ತೆ, ಬ್ಲಡ್ ಬಂದಿರುತ್ತೆ, ಫುಲ್ ಕೈಗೆಲ್ಲ ಬ್ಲಡ್ ಆಗಿರುತ್ತೆ. ಏನು ಎಲ್ಲಿ ತಗಿಲ್ತೋ ಅನ್ನೋ ಥರದ್ದು ವಾಸ್ತು. ನಿಧಾನಕ್ಕೆ ಗೊತ್ತಿಲ್ಲದ್ರೆ ನಮ್ಮ ಕಟ್ ಮಾಡಿಬಿಡುತ್ತೆ. ಹುಷಾರಾಗಿರಿ ಎಲ್ಲರೂ. ನಿಮ್ಮ ಮನೆಗಳನ್ನು ಚೆಕ್ ಮಾಡ್ಕೊಳ್ಳಿ. ನೀವೆಲ್ಲಿ ಮಲಗ್ತೀರಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಲ್ಲಿ ಅಂತ. ಒಳ್ಳೇದಾಗುತ್ತೆ. 3 ತಿಂಗಳು ಗೊತ್ತಾಗುತ್ತೆ ಸರ್ ಮನೆ. ನೀವು ಯಾವ ಬಾಡಿಗೆ ಮನೆಗನ ಹೋಗಿ 3 ತಿಂಗಳ ಮನೆಯಲ್ಲಿ ಇದ್ದರೆ ನಿಮ್ಗೆ ಒಳ್ಳೇದಾ ಕೆಟ್ಟದಾ ನಿಮಗೆ ಗೊತ್ತಾಗುತ್ತೆ. 6th ಸೆನ್ಸ್ ಹೇಳ್ಬಿಡುತ್ತೆ ಅಲ್ಲಿ. ಒಳ್ಳೇದಾಗ್ತಾ ಇದ್ದರೆ ಖಂಡಿತ
ಪ್ಲಸ್ ಆಗ್ತಾ ಇರುತ್ತೆ ಹಿಂಗೆ. ಇಲ್ವಾ 3 ತಿಂಗಳಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಖಾಲಿ ಮಾಡಿ ಹೋಗ್ತಾ ಇರಿ. ಕೆಲವ್ರು ಹೋಗಿ ಸಿಕ್ಕಾಕೊಂಡ್ಬಿಟ್ಟು ವರ್ಷಗಟ್ಟಲೆ ಅಲ್ಲೇ ಬಿದ್ದೋಗ್ಬಿಡ್ತಾರೆ. ಬರೋಕ್ಕೆ ಆಗಲ್ಲ ಅವರು. 3 ಮಂತ್ಸ್ ನೋಡಿ ಚೆನ್ನಾಗಿಲ್ವಾ, ಇನ್ನು 11 ತಿಂಗಳು ಹೆಂಗಾದ್ರೂ ಅಗ್ರಿಮೆಂಟ್ ಹಾಕಿದ್ವಿ ಇದ್ದು ಬಿಡೋಣ, ದಯವಿಟ್ಟು ಬೇಡ. 3 ತಿಂಗಳಲ್ಲಿ ಮನೆ ಚೆನ್ನಾಗಿ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಅದು ಬಾಡಿಗೆ ಮನೆ ಆದರೆ ಚೆನ್ನಾಗಿಲ್ವಾ 3ನೇ ತಿಂಗಳು ಖಾಲಿ ಮಾಡ್ತಾ ಇರಬೇಕು. ಬಂದ್ಬಿಡ ಅಲ್ಲೇ ಇದ್ದರೆ ನಿಮ್ಮನ್ನು ಇಲ್ಲಿಗೆ ಹಿಡ್ಕೊಂಬಿಡ್ತದೆ. ಅದು ಬಿಡೋದಿಲ್ಲ ನೆಗೆಟಿವ್ ಎನರ್ಜಿ. ಅದಕ್ಕೆ 3 ತಿಂಗಳು ನೋಡಿ ಚೆಕ್ ಮಾಡಿ. ನಿಮ್ಮ ಪಾಸಿಟಿವ್ ಅಂದರೆ ಫಸ್ಟ್ ಹೋದ ತಕ್ಷಣ ಗೊತ್ತಾಗಲ್ಲ. 1 ತಿಂಗಳು 2 ತಿಂಗಳಲ್ಲಿ 3 ಮಂತ್ಸ್ ಆಗಬೇಕು. 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಚೆಕ್ ಮಾಡಿ. ನಿಮ್ಗೆ ಆವಾಗಲೇ ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಇಮ್ಮಿಡಿಯೇಟ್ ಚೇಂಜ್ ಮಾಡಿ. 11 ತಿಂಗಳು ಕಾಯಬೇಡಿ ಯಾರು. 11 ತಿಂಗಳು ಕಾದರೆ ಹಿಡ್ಕೊಂಬಿಡುತ್ತೆ. 4 ವರ್ಷ ಆದರೂ ಖಾಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ಮನೆಗಳನ್ನು ಹೋಗೋವಾಗ ಅಷ್ಟೇ ಒಂಚೂರು ಪೇಂಟ್ ಮಾಡಿಕೊಂಡು, ಒಂದು ಸ್ವಲ್ಪ ಪೂಜೆ ಗೀಜೆ ಮಾಡಿಕೊಂಡು, ಸ್ವಲ್ಪ ಸಾಂಬ್ರಾಣಿ ಹಾಕಿ, ಕಲ್ಲುಪ್ಪು ಹಾಕಿ, ಮನೆಗಳನ್ನು ಹಳೆ ಮನೆಗಳು ಇರ್ತವೆ, ಫಸ್ಟ್ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮನೆಗಳಿಗೆ ಹೋಗಿ. ಈಗ ಪೂಜೆ ಮಾಡೋಕ್ಕೆ ಸ್ವಲ್ಪ ಶಕ್ತಿ ಇರಲ್ಲ, ಅಟ್ಲೀಸ್ಟ್ ಕಲ್ಲುಪ್ಪು ಒಂದು ಮಂಗಳವಾರ 2 ಮಂಗಳವಾರ ಕಲ್ಲುಪ್ಪು ಹಾಕಿ ಬಿಳಿ ಸಾಸಿವೆ ಹಾಕಿ ಮನೆಯೆಲ್ಲ ಹಾಕಿ ಅದನ್ನು ಗುಡಿಸಿ ಒಂದು ಮರದ ಬುಡದಲ್ಲಿ ಹಾಕ್ಬಿಟ್ಟು ಆಮೇಲೆ ಮನೆಯಲ್ಲಿ ಚಿಕ್ಕದೊಂದು ಹೋಮ ಮಾಡ್ಕೊಳ್ಳಿ. ಹೋಮ ಮಾಡ್ಕೊಳಕ್ಕಾಗಲ್ಲ ತೊಂದರೆ ಇಲ್ಲ, ಪೇಂಟ್ ಹೊಡ್ಕೊಂಡು ಹೋಗ್ಬಿಡಿ, ತೊಂದರೆ ಇಲ್ಲ. ಸೊ ಬಾಡಿಗೆ ಮನೆಯವ್ರಿಗೆ ಮೈನ್ ಹೇಳ್ತಾರೆ ಅದು ಕಂಪಲ್ಸರಿ. ನೀವು ಮನೆಗೆ ಹೋಗೋಕ್ಕೆ ಮುಂಚೆ ಕ್ಲೀನ್ ಮಾಡಿ ಕಲ್ಲುಪ್ಪು ಹಾಕಿ. ಯಾಕಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ. ಬೇರೆಯವರು ಇದ್ದಾರೆ ಯಾರೋ ಅಲ್ಲಿ, ಅವರು ಎಲ್ಲ ಕಿಟಕಿ ಬಾಗಿಲು ತೆಗೆದು 2 ದಿವಸ ಬಿಟ್ಬಿಡ್ಬೇಕು. ನೈಟ್ ಆ್ಯಂಡ್ ಡೇ ಎಲ್ಲ ಬಾಗಿಲು ಕಿಟಕಿ ತೆಗೀರಿ, ಬಿಟ್ಬಿಡಿ. 1-2 ಡೇಸ್ ಇರಲಿ. ಆಮೇಲೆ ಕಲ್ಲುಪ್ಪು ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಬಾಡಿಗೆಗೆ ಹೋಗಿ. ಓಕೆ. ಸೊ ಇದನ್ನು ನೆಕ್ಸ್ಟ್ ಮತ್ತೆ ಬರ್ತಾ ಇರ್ತೀನಿ ಈ ಚಾನಲಲ್ಲಿ. ಇನ್ನು ಏನು ಡೌಟ್ ಇದ್ದರೂ ಎಲ್ಲ ನಾನು ಕೆಳಗಡೆ ಒಂದು ನಂಬರ್ ಇದೆ, ಆ ನಂಬರ್ಗೆ ಮತ್ತು ಇವ್ರದ್ದೊಂದು ನಂಬರ್ ಕೊಡ್ತಾರೆ. ಪ್ಲಾನ್ ಮಾಡಿ ನನ್ನ ನಂಬರ್ ಕೆಳಗಡೆ ಹಾಕ್ತಾರೆ. ಸೊ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ನಿಮ್ಮ ಸ್ನೇಹಿತರ ಮನೆ ಕಟ್ತಾಯಿದ್ರು ಹೇಳಿ, ಇಲ್ಲ ನಿಮ್ಮ ಮನೆಗಳು ಆಲ್ರೆಡಿ ಹಳೆ ಮನೆಗಳು ಇರ್ತವೆ, ಆ ಮನೆಗಳನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ತಪ್ಪೇ ಇಲ್ಲ. ಸ್ಮಾಲ್ ಮಿಸ್ಟೇಕ್ಸ್ ಇರುತ್ತೆ, ಸರಿ ಮಾಡ್ಕೊಳ್ಳಿ ಅಷ್ಟೇ. ಪ್ರಪಂಚದಲ್ಲಿ ಸರಿ ಆಗದೇ ಇರೋದು ಏನೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಓಕೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರಬೇಕು. ನಿಮ್ಮ ಜೊತೆ ನಾನು ಇರಬೇಕು. ಓಕೆ. ಥ್ಯಾಂಕ್ ಯು ವೆರಿ ಮಚ್.